ಮತ್ತು ನಿಮ್ಮ ಒಂದು ಸಭಿಕರ, ನಿಮ್ಮೆಲ್ಲ ಸಭಿಕರ ಒಂದು ಅದೃಷ್ಟ ಅಂದ್ರೆ ನಿಮ್ಗೆ ಒಳ್ಳೆ ಒಂದು ಪಾಸ್ಟರ್ ಸಭಾಪಾಲ ಇಷ್ಟು ಪ್ರೀತಿ ಮಾಡುವಂತ ಒಂದು ಸಭಾಪಾಲಕರು ಬಹಳ ಕಡಿಮೆ ಜನ ಸಿಗ್ತಾರೆ. ನಿಮ್ಮ ಪಾಸ್ಟರ್ಗಾಗಿ ಪ್ರಾರ್ಥನೆ ಮಾಡಿ, ಅವರ ಸೇವೆಗಾಗಿ, ನಮ್ಮ ಒಂದು ಸೇವೆಗಾಗಿ ಕೂಡ ನೀವು ಪ್ರಾರ್ಥನೆ ಮಾಡೋದಕ್ಕೆ ನಾನು ಕೇಳ್ಕೊಳ್ತೇನೆ. ದೇವ್ರ ವಾಕ್ಯಕ್ಕೆ ನೋಡೋ ಮುಂಚೆ ಯಾರಾದರೂ ಲೂಕನ ಸುವಾರ್ತೆ 19ನೇ ಅಧ್ಯಾಯ 28ರಿಂದ 44 ನೋಡುವುದೇ. ಆತನು ಈ ಮಾತುಗಳನ್ನು ಹೇಳಿದ ಮೇಲೆ ಘಟ್ಟ ಹತ್ತಿ ಯೆರೂಸಲೇಮಿಗೆ ಮುಂದೆ ಹೋದನು. ಆಮೇಲೆ ಆತನು ಎಣ್ಣೆಮರಗಳ ಗುಡ್ಡ ಎನಿಸಿಕೊಳ್ಳುವ ಗುಡ್ಡದ ಬಳಿಯಲ್ಲಿರುವ ಬೆತ್ಫಗೆಗೂ ಬೆಥಾನ್ಯಕ್ಕೂ ಸಮೀಪಿಸಿದಾಗ ಶಿಷ್ಯರಲ್ಲಿ ಇಬ್ಬರನ್ನು ಕರೆದು, ನಿಮ್ಮೆದುರಿಗಿರುವ ಹಳ್ಳಿಗೆ ಹೋಗಿರಿ. ಅದರೊಳಗೆ ಸೇರುತ್ತಿರುವಾಗಲೇ ಅಲ್ಲಿ ಕಟ್ಟಿರುವ ಒಂದು ಕತ್ತೆ ಮರಿಯನ್ನು ಕಾಣುವಿರಿ. ಇದುವರೆಗೆ ಅದರ ಮೇಲೆ ಯಾರು ಹೊತ್ತಿಲ್ಲ. ಅದನ್ನು ಬಿಚ್ಚಿ ಹಿಡಿಕೊಂಡು ಬನ್ನಿರಿ. ಯಾವನಾದರೂ ನಿಮಗೆ ಯಾಕೆ ಬಿಚ್ಚುತ್ತೀರಿ ಎಂದು ಕೇಳಿದರೆ, ಇದು ಸ್ವಾಮಿಯವರಿಗೆ ಬೇಕಾಗಿದೆ ಬನ್ನಿರಿ ಎಂದು ಹೇಳಿ ಕಳುಹಿಸಿದನು. ಕಳುಹಿಸಲ್ಪಟ್ಟವರು ಹೋಗಿ ಆತನ ತಮಗೆ ಹೇಳಿದಂತೆಯೇ ಕಂಡರು. ಅವರು ಆ ಕತ್ತೆ ಮರಿಯನ್ನು ಬಿಚ್ಚುತ್ತಿರುವಾಗ ಅದರ ಯಜಮಾನರು, ಈ ಮರಿಯನ್ನು ಯಾಕೆ ಬಿಚ್ಚುತ್ತೀರಿ ಎಂದು ಅವರನ್ನು ಕೇಳಿದ್ದಕ್ಕೆ ಅವರು, ಇದು ಸ್ವಾಮಿಯವರಿಗೆ ಬೇಕಾಗಿದೆ ಎಂದು ಹೇಳಿದರು. ಅದನ್ನು ಯೇಸುವಿನ ಬಳಿಗೆ ತಂದು ತಮ್ಮ ಬಟ್ಟೆಗಳನ್ನು ಆ ಕತ್ತೆ ಮರಿಯ ಮೇಲೆ ಹಾಕಿ ಯೇಸುವನ್ನು ಕೂಡಿಸಿದರು. ಆತನು ಹೋಗುತ್ತಿರುವಾಗ ಅವರು ತಮ್ಮ ಬಟ್ಟೆಗಳನ್ನು ದಾರಿಯಲ್ಲಿ ಹಾಸಿದರು. ಆತನು ಪಟ್ಟಣವನ್ನು ಸಮೀಪಿಸಿ ಎಣ್ಣೆಮರಗಳ ಗುಡ್ಡದಿಂದ ಇಳಿಯುವ ಸ್ಥಳಕ್ಕೆ ಬಂದಾಗ ಶಿಷ್ಯ ಮಂಡಳಿಯವರೆಲ್ಲ ಸಂತೋಷ ಪಡುತ್ತಾ, ತಾವು ಕಂಡಿದ್ದ ಎಲ್ಲ ಮಹತ್ ಕಾರ್ಯಗಳ ವಿಷಯದಲ್ಲಿ ಕರ್ತನ ಹೆಸರಿನಲ್ಲಿ ಬರುವ ಅರಸನಿಗೆ ಆಶೀರ್ವಾದ, ಪರಲೋಕದಲ್ಲಿ ಮಂಗಲ, ಮೇಲಿನ ಲೋಕಗಳಲ್ಲಿ ಮಹಿಮೆ ಎಂದು ಮಹಾಶಬ್ದದಿಂದ ದೇವರು ಕೊಂಡಾಡುವುದಕ್ಕೆ ತೊಡಗಿದರು. ಜನರ ಗುಂಪಿನೊಳಗಿದ್ದ ಫರಿಸಾಯರು ಕೆಲವರು ಆತನಿಗೆ, ಬೋಧಕನೇ, ನಿನ್ನ ಶಿಷ್ಯರನ್ನು ಗದರಿಸು ಎಂದು ಹೇಳಿದ್ದಕ್ಕೆ ಆತನು, ಇವರು ಸುಮ್ಮನಾದರೆ ಈ ಕಲ್ಲುಗಳೇ ಕೂಗುವವು ಎಂದು ನಿಮಗೆ ಹೇಳುತ್ತೇನೆ ಅಂದನು. ತರುವಾಯ ಆತನು ಸಮೀಪಕ್ಕೆ ಬಂದಾಗ ಪಟ್ಟಣವನ್ನು ನೋಡಿ ಅದರ ವಿಷಯವಾಗಿ ಹತ್ತು, ನೀನಾದರೂ ಸಮಾಧಾನಕ್ಕೆ ಬೇಕಾದದನ್ನು ಇದೇ ದಿನದಲ್ಲಿ ತಿಳಿದುಕೊಂಡರೆ ಎಷ್ಟೋ ಒಳ್ಳೆಯದು. ಆದರೆ ಈಗ ಅದು ನಿನ್ನ ಕಣ್ಣಿಗೆ ಮರೆಯಾಗಿದೆ. ದೇವರು ನಿನಗೆ ದರ್ಶನ ಕೊಟ್ಟ ಸಮಯವನ್ನು ನೀನು ತಿಳಿದುಕೊಳ್ಳಲಿಲ್ಲವಾದುದರಿಂದ ನಿನ್ನ ವೈರಿಗಳು ಒಡಕಟ್ಟಿ ನಿನ್ನ ಸುತ್ತಲೂ ಮುತ್ತಿಗೆ ಹಾಕಿ ಎಲ್ಲ ಕಡೆಗಳಲ್ಲಿಯೂ ನಿನ್ನನ್ನು ಬಂದು ಮಾಡಿ ನಿನ್ನೊಳಗಿರುವ ನಿನ್ನ ಜನರನ್ನು ನಿರ್ಮೂಲ ಮಾಡಿ ನಿನ್ನಲ್ಲಿ ಕಲ್ಲಿನ ಮೇಲೆ ಕಲ್ಲು ನಿಲ್ಲದಂತೆ ಮಾಡುವ ದಿವಸಗಳು ನಿನ್ನ ಮೇಲೆ ಬರುವವು ಅಂದನು. ಬಳಿಕ ಆತನು ದೇವಾಲಯಕ್ಕೆ ಹೋಗಿ ಮಾಡುವವರನ್ನು ಹೊರಡಿಸಿ ಬಿಡುವುದಕ್ಕೆ ಪ್ರಾರಂಭಿಸಿ ಅವರಿಗೆ, ನನ್ನ ಆಲಯವು ಪ್ರಾರ್ಥನಾ ಆಲಯವಾಗಿರುವುದು ಎಂದು ಬರೆದಿದೆಯಲ್ಲ, ಆದರೆ ನೀವು ಅದನ್ನು ಕಲ್ಲರ ಗಡಿ ಮಾಡಿದ್ದೀರಿ ಎಂದು ಹೇಳಿದನು. ಮತ್ತು ಆತನು ದಿನಾಲು ದೇವಾಲಯದಲ್ಲಿ ಉಪದೇಶ ಮಾಡುತ್ತಾ ಇದ್ದಿದ್ದನು. ಅಷ್ಟರಲ್ಲಿ ಮಹಾಯಾಜಕರು, ಶಾಸ್ತ್ರಿಗಳು, ಪ್ರಜೆಗಳಲ್ಲಿ ಮುಖ್ಯಸ್ಥರು ಆತನನ್ನು ಕೊಲ್ಲುವುದಕ್ಕೆ ಸಂದರ್ಭ ನೋಡುತ್ತಿದ್ದರು. ಆದರೆ ಜನರೆಲ್ಲರೂ ಆತನು ಅಂಟಿಕೊಂಡು ಉಪದೇಶವನ್ನು ಗಮನಿಸಿ ಕೇಳುತ್ತಿದ್ದರಿಂದ ಏನು ಮಾಡಬೇಕೋ ತೋರಲಿಲ್ಲ. ಆಮೆನ್. ತಂದೆಯಾದ ದೇವರೇ, ಈ ಸಂದರ್ಭಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ನಿನ್ನ ಜೀವನಂತ ವಾಕ್ಯಕ್ಕೆ ನಮಗೆ ಸ್ತೋತ್ರ. ನಿನ್ನ ವಾಕ್ಯದ ಮುಖಾಂತರ ನಮಗೆ ಮಾತನಾಡೋಣ. ಮುಂದೆ ಬೋಧಕನಾಗಿ ನಮಗೆ ಬೋಧಿಸಬೇಕೆಂದು ನಾವು ಪ್ರಾರ್ಥಿಸ್ತೇವೆ. ತಂದೆಯಾದ ದೇವರೇ, ನಮಗೆ ವಿಧೇಯತೆ ಒಂದು ಹೃದಯ ದಯಪಾಲಿಸು. ನಿನ್ನ ವಾಕ್ಯವನ್ನು ಕೇಳಿ ಅದನ್ನು ಅಭ್ಯಾಸ ಮಾಡಲು ನಿನ್ನ ಮಕ್ಕಳ ಜೀವಿಸಲು ಸಹಾಯ ಮಾಡಿ ನಡೆಸಬೇಕೆಂದು ಯೇಸು ಕ್ರಿಸ್ತನ ಬೇರೆ ಹೊಂದಿದ್ದೇವೆ. ಆಮೇಲೆ ಶ್ರೀಕಾಂತ್ ಅಂತೇಳಿ ಒಬ್ಬರು ಸೇವಕರು ಇದ್ದರು, ರಾಯಚೂರಿಂದ ಬೀದರ್ ಸೇವೆ ಮಾಡ್ತಾ ಇದ್ರು. ಅವ್ರು ಯಾರಂದ್ರೆ ಪಾಪಾರೆಡ್ಡಿ ಅಂತೇಳಿ BJP MLA ಇದ್ರು. ಅವರ ಅಣ್ಣನ ಮಗ. ಅವರು ಹಿಂದೂ ಧರ್ಮದಿಂದ ಅವ್ರು ಕ್ರೈಸ್ತರಾಗಿದ್ದರು. ಬೀದರ್ ಪಟ್ಟಣದಲ್ಲಿ ಬಂದು ಸೇವೆ ಮಾಡುವಾಗ ಅವ್ರು ಹೇಳ್ತಿದ್ರು, ಈ ಒಂದು ಘಟನೆಯಲ್ಲಿ ಹೇಳ್ತಿದ್ರು ಏನಂದ್ರೆ, ಯೇಸು ಸ್ವಾಮಿ ಯಾವ ಒಂದು ಭಾನುವಾರ ಗರಿಗಳ ಹಬ್ಬ, ಖರ್ಜೂರ ಹಬ್ಬನ ಗರಿಗಳ ಭಾನುವಾರ ಅಂತ ಹೇಳ್ತಾರೆ. ಸೊ ಯೇಸು ಸ್ವಾಮಿ ಯೆರೂಸಲೇಮ್ ಪಟ್ಟಣಕ್ಕೆ ಹೋಗುವಾಗ ಜನರೆಲ್ಲ ಹಲ್ಲೆಲೂಯಾ ಹೋಸನ್ನ ಅಂತ ಹೇಳಿ ಕೂಗ್ತಾ ಇದ್ರು. ಯೇಸು ದೇವರ ಹೆಸರನ್ನು ಬರುವಂತರಿಗೆ ಆಶೀರ್ವಾದ ಆಗಲಿ ಕೂಗುವಂತ ಸಂದರ್ಭದಲ್ಲಿ ಫ್ಯಾರಿಸಿಗಳು ಬಂದ್ಬಿಡ್ತಾರೆ, ನೀವು ಶಿಷ್ಯರಿಗೆ ಸುಮ್ಮನೆ ಹೇಳ್ರಿ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ, ಶಿಷ್ಯರು ಸುಮ್ಮನೆ ಇದ್ರೆ
ಕಲ್ಲುಗಳನ್ನು ಕೂಗ್ತದೆ. ಶ್ರೀಕಾಂತ್ ಪಾಸ್ಟರ್ ಅವ್ರು ಏನು ಹೇಳ್ತಾ ಇದ್ರು ಅಂತಂದ್ರೆ, ಇವತ್ತಿನ ದಿವಸ ಕ್ರೈಸ್ತರು ದೇವರ ವಾಕ್ಯ ಸಾರದೆ ಇದ್ರೆ ಕಲ್ಲುಗಳು ಸಾರ್ತದೆ ಅಂತ ಹೇಳ್ತಾರೆ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಕಲ್ಲುಗಳಂದ್ರೆ ಯಾರು ಅಂತಾರೆ, ನಾವು ಕಲ್ಲಿನ ಪೂಜೆ ಮಾಡುವಂತ ನಾವು ಅಂತ ಹೇಳಿ ಬಹಳ ಸುಂದರವಾಗಿರುವಂತ ಒಂದು ವರ್ಣನೆ ಮಾಡಿ ಹೇಳಿದ್ರು ಅವರು. ಇವತ್ತು ಕ್ರೈಸ್ತರು ದೇವರ ಸೇವನೆ ಮಾಡೋದು ಹೋದರೆ ದೇವರು ಮೂರ್ತಿ ಪೂಜೆ ಅಥವಾ ಕಲ್ಲುಗಳನ್ನು ಪೂಜೆ ಮಾಡೋದು ಜನರನ್ನು ಎದುರಿಸಿ ಅವರು ದೇವರ ರಾಜ್ಯರಾಗಿದ್ದಾರೆ ಅಂತ ಹೇಳ್ತಾರೆ. ಇವತ್ತೆಲ್ಲ ದಿವಸ ನಾವು ದೇವರ ವಾಕ್ಯ ನಾವು ಪುಸ್ತಕ ನಾವು ನೋಡ್ಕೊಂಡು ನಾವು 2-3 ಭಾಗದಲ್ಲಿ ಮೊದಲನೇದಾಗಿ ನಾವು ನೋಡುವಾಗ ಒಂದು ರಾಷ್ಟ್ರ ದೇವರಿಗೆ ವಿರೋಧವಾಗಿ ಪಾಪ ಮಾಡಿದ ನಾವು ನೋಡುವಂತಾಗಿದೆ. ಒಂದು ರಾಷ್ಟ್ರ ದೇವರಿಗೆ ಯಾರಾದರೂ ಆದಿಕಾಂಡ 5ರಿಂದ 7ನೇ ವಚನವರೆಗೂ ಹೋಗ್ತದೆ. ಆದಿಕಾಂಡ 6:5ರಿಂದ 7. ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು ಅವರ ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದಾಗಿರುವುದನ್ನು ಯೋಹಾನ ನೋಡಿ ತಾನು ಭೂಮಿಯ ಮೇಲೆ ಮನುಷ್ಯರನ್ನುಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡನು. ಮತ್ತು ಯೋಹಾನ, ನಾನು ಸೃಷ್ಟಿಸಿದ ಮನುಷ್ಯ ಜಾತಿಯನ್ನು ಭೂಮಿಯ ಮೇಲಿನಿಂದ ಅಳಿಸಿಬಿಡುವನು ಅಂದನು. ಉಂಟು ಮಾಡಿದ್ದಕ್ಕೆ ನನ್ನಲ್ಲಿ ಪಶ್ಚಾತ್ತಾಪ ಹುಟ್ಟಿತು. ಮನುಷ್ಯರೊಂದಿಗೆ ಸಕಲ ಮೃಗ ಕ್ರಿಮಿ ಪಕ್ಷಿಗಳನ್ನು ಅಳಿಸಿ ಬಿಡುವೆನು ಅಂದುಕೊಂಡನು. ನಾವು ಇಲ್ಲಿ ನೋಡುವಾಗ ದೇವರು ಮನುಷ್ಯರನ್ನು ಯಾಕೆ ನಾನು ಉಂಟು ಮಾಡಿದೆ ಎಂದು ದುಃಖ ಪಡುವಂತ ಒಂದು ಘಟನೆ ನಾವು ನೋಡ್ತಾ ಇದ್ದೇವೆ. ದೇವರು ಮನುಷ್ಯನನ್ನು ಉಂಟು ಮಾಡುವಾಗ, ಇಡೀ ಪ್ರಪಂಚ ಉಂಟು ಮಾಡುವಾಗ ನಾವು ನೋಡ್ತೀವಿ ಆದಿಕಾಂಡ ಅಲ್ಲಿ ಆತನು ಒಂದೊಂದು ದಿವಸ ಒಂದೊಂದು ವಿಷಯಗಳನ್ನು, ಒಂದೊಂದು ವಸ್ತುವನ್ನು, ಒಂದೊಂದು ಪ್ರಾಣಿಯನ್ನು ಅಥವಾ ಭೂಮಿಯನ್ನು, ನೀರನ್ನು ಬೇರೆ ಮಾಡಿ ಆತ ಹೇಳಿರುವುದೇನೆಂದರೆ ಎಲ್ಲವೂ ಸುಂದರವಾಗಿದೆ. ಕೊನೆಯದಾಗಿ ಮನುಷ್ಯನನ್ನು ಉಂಟು ಮಾಡಿ ದೇವರು ಹೇಳಿದ್ರೆ ಅತಿ ಸುಂದರವಾಗಿದೆ ಅಂತ ಹೇಳಿದ್ರು. ಆದ್ರೆ ಇವಾಗ ಓದಿರುವಂತ ಒಂದು ಭಾಗ ನೋಡುವಾಗ ಮನುಷ್ಯನನ್ನು ನೋಡಿದಾಗ ದೇವರು ಏನ್ ಮಾಡಿದ್ರು? He was grieved. Why at all I created this humankind? ಈ ಮನುಷ್ಯನನ್ನು ನಾನು ಯಾಕೆ ಸೃಷ್ಟಿ ಮಾಡಿದೆ, ನಾನು ಯಾಕೆ ಮುಕ್ತ ಮಾಡಿದೆ ಅಂತ ಹೇಳಿ ದೇವರ ಹೃದಯದಲ್ಲಿ ಬಹಳ ಒಂದು ದುಃಖವಾಯಿತು. ದೇವರು ದುಃಖ ಪಟ್ಟಿದ್ದನ್ನು ನೋಡೋದ್ರಾಗಿದೆ. ಒಂದು ರಾಷ್ಟ್ರ, ಒಂದು ಜನಾಂಗವನ್ನು ನೋಡಿ ಆತನು ದುಃಖಪಟ್ಟನು. ಆತನು ಉಂಟು ಮಾಡಿರುವಂತಹ ಒಂದು ಜನಾಂಗ, ಆತನು ಉಂಟು ಮಾಡಿರುವಂತಹ ಸೂರ್ಯ, ಚಂದ್ರ, ನಕ್ಷತ್ರ, ಆತನು ಉಂಟು ಮಾಡಿರುವಂತಹ ಸಮುದ್ರ ಮತ್ತು ಭೂಮಿ, ಆತನು ಉಂಟು ಮಾಡಿರುವಂತಹ ಸಮುದ್ರ ಇರುವಂತಹ ಎಲ್ಲ ಜೀವಿಗಳು ಎಲ್ಲವನ್ನು ಉಂಟು ಮಾಡಿರುವಂತಹ ದೇವರು ಮನುಷ್ಯನನ್ನು ನೋಡಿ ಅತಿ ಸುಂದರವಾಗಿದ್ದಾನೆ ಅಂತ ಹೇಳಿ ದೇವರು he was grieved, ದುಃಖಪಟ್ಟ ಕಾರಣ ಮನುಷ್ಯರು ಪಾಪದಲ್ಲಿ ತೊಡಗಿದರು. A nation was sinning against God. ಒಂದು ರಾಷ್ಟ್ರ ದೇವರಿಗೆ ವಿರೋಧವಾಗಿ ಪಾಪ ಮಾಡಬೇಕು. ಇವತ್ತಿನ ದಿವಸ ನಮ್ಮ ಒಂದು ರಾಷ್ಟ್ರ ಭಾರತಕ್ಕೆ ನೋಡಿ ದೇವರು ಏನು ಯೋಚನೆ ಮಾಡ್ತಾರೆ. ಇವತ್ತಿನ ದಿವಸ ಈ ಅಮೆರಿಕ ದೇಶ ನೋಡಿ ದೇವರು ಏನು ಯೋಚನೆ ಮಾಡ್ತಾರೆ. ಅಮೆರಿಕ ದೇಶದಿಂದ ಅನೇಕ ಒಂದು ದೇವರ ಸೇವಕರು ಮಿಷನರಿಗಳೇ ಆಗಿ ಬೇರೆ ಬೇರೆ ರಾಷ್ಟ್ರಕ್ಕೆ ಹೋಗಿದ್ದಾರೆ. ದೇವರ ಸುವಾರ್ತೆಯನ್ನು ಹಂಚಿದ್ದಾರೆ, ಸಭೆಗಳನ್ನು ಸ್ಥಾಪನೆ ಮಾಡಿದ್ದಾರೆ, ಎಜುಕೇಶನ್ ಇನ್ಸ್ಟಿಟ್ಯೂಷನ್, ಆಸ್ಪತ್ರೆಗಳು ಸ್ಥಾಪನೆ ಮಾಡಿದ್ದಾರೆ. ಇಂಗ್ಲೆಂಡ್ ರಾಷ್ಟ್ರ ಇವತ್ತಿನ ದಿವಸ ನೀವು ನೋಡಿದ್ರೆ ಇಂಗ್ಲೆಂಡ್ ರಾಷ್ಟ್ರ ಇವತ್ತು ಅಲ್ಲಿರುವಂತಹ ಒಳ್ಳೊಳ್ಳೆ ಕಟ್ಟಡಗಳು, ಸಭೆಗಳು, ದೊಡ್ಡ ದೊಡ್ಡ ಆಲಯಗಳು ಇವತ್ತಿನ ದಿವಸ ಮಾರಾಟವಾಗಿ ಅವು ಮಸೀದಿಯಾಗಿ ಕನ್ವರ್ಟ್ ಆಗ್ತಾ ಇದೆ. ಇವತ್ತಿನ ದಿವಸ ಅಲ್ಲಿ ಆಲಯಗಳು, ಚರ್ಚ್ಗಳು ಮಂದಿರಾಗಿ ಕನ್ವರ್ಟ್ ಆಗ್ತಾ ಇದೆ. ಇವತ್ತಿನ ದಿವಸ ಯಾವ ಒಂದು ರಾಷ್ಟ್ರಗಳಿಂದ ಮಿಷನರೀಸ್ ಬೇರೆ ರಾಷ್ಟ್ರಗಳಿಗೆ ಹೋಗಿ ಸುವಾರ್ತೆಯನ್ನು ಸಾರಿದರು, ಇವತ್ತಿನ ದಿವಸ ದೇವರು ಆ ರಾಷ್ಟ್ರಗಳಿಗೆ ನೋಡಿ ಆತನ ಒಂದು ಪ್ರತಿಕ್ರಿಯೆ ಏನಾಗಿದೆ. ಈಸ್ ಹಿ ಹ್ಯಾಪಿ ದಟ್ ಹಿ ಕ್ರಿಯೇಟೆಡ್ ಅಮೆರಿಕಾ? ಆತನಿಗೆ ಸಂತೋಷವಾಗ್ತಾ ಇದೆಯಾ? ಇಂಗ್ಲೆಂಡ್ ನೋಡಿ ಆತನಿಗೆ ಸಂತೋಷವಾಗ್ತಾ ಇದೆಯಾ? ಭಾರತ ದೇಶಕ್ಕೆ ನೋಡಿ ಆತನಿಗೆ ಸಂತೋಷವಾಗ್ತಾ ಇದೆಯಾ? ಹಿ ಈಸ್ ಗ್ರೀವ್ಡ್. ಏನಂದ್ರೆ ವೈ ಅಟ್ ಆಲ್ ಐ ಕ್ರಿಯೇಟೆಡ್ ದಿಸ್ ನೇಷನ್. ಇವರಿಗೆ ಬಹಳವಾಗಿ ಅಮೆರಿಕ ಏನ್ ಹೇಳ್ತಾ ಇತ್ತು ಅಂದ್ರೆ ಅವ್ರು ಗಾಡ್ ಮೇಲೆ ಹೇಳ್ತಾ ಇತ್ತು, ಇನ್ ಗಾಡ್ ವಿ ಟ್ರಸ್ಟ್ ಅಂತ ಇತ್ತು. ದೇವರನ್ನು ನಾವು ಭರವಸೆ ಹೊಂದಿದ್ದೇವೆ. ನಮ್ಮ ಒಂದು ಅಮೆರಿಕ ರಾಷ್ಟ್ರ ಬೈಬಲ್ ಮೇಲೆ, ಬೈಬಲ್ ಸಿದ್ಧಾಂತಗಳ ಮೇಲೆ ಅದು ಬುನಾದಿ ಆಗಿದೆ, ಅದು ಸ್ಥಾಪನೆ ಮಾಡಲ್ಪಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಇವತ್ತಿನ ದಿವಸ ನಾವು ನೋಡುವಾಗ ದೇವರಿಂದ ಬಹಳ ದೂರ ಹೋಗಿದೆ ಒಂದು ರಾಷ್ಟ್ರಗಳು. ಯಾವ ಒಂದು ರಾಷ್ಟ್ರ ಮಿಷನರಿಗಳನ್ನು ಕಳಿಸಿದೆ, ಇವತ್ತಿನ ದಿವಸ ಆ ಒಂದು ರಾಷ್ಟ್ರಕ್ಕೆ ಮಿಷನರಿಗಳು ಬೇಕಾಗಿದ್ದಾರೆ. ಅಲ್ಲಿ ಸುವಾರ್ತೆ ಇಲ್ಲ, ನೋಡಿ ಜನರು ಹೋಗಿ ಆರಾಧನೆ ಮಾಡಲು ಜನರು ಇಲ್ಲ. ಸೊ ಇವತ್ತಿನ ದಿವಸ God is grieved why I created England.
ವೈ ಐ ಕ್ರಿಯೇಟೆಡ್ USA, ಯಾಕೆ ನಾನು USA ಮಾಡಿದೆ, ಇಂಗ್ಲೆಂಡ್ ಮಾಡಿದೆ, ಯಾಕೆ ಭಾರತ ದೇಶ ನಾನು ಮಾಡಿದೆ? ಇವತ್ತಿನ ದಿವಸ ಈ ಒಂದು ದೇಶದಲ್ಲಿರುವಂತಹ ಜನ ಏನಾಗಿದ್ದಾರೆ, ದೇವರಿಂದ ದೂರ ಮತ್ತು ಬೇರೆ ಬೇರೆ ಜನರಿಗೆ ಬೇರೆ ಬೇರೆ ವಿಷಯಗಳಿಗೆ ಪೂಜೆ ಮಾಡುವಂಥದ್ದು, ಆರಾಧನೆ ಮಾಡುವಂಥದ್ದು ಜನರು ಪ್ರಾರಂಭ ಮಾಡಿದ್ದಾರೆ. ಜೀವನಂತ ದೇವರನ್ನು ಬಿಟ್ಟು ಅವರನ್ನು ಋತು ಮಾಡಿ ಅವರನ್ನು ಕಾಯ್ದು ಕಾಪಾಡಿ ನಡೆಸುವಂತ ದೇವರನ್ನು ಬಿಟ್ಟು ಅವರು ತಮ್ಮದೇ ಆಗಿರುವಂತಹ ದೇವರನ್ನು ಏಷ್ಯನ್ ಗ್ರಂಥ ಹೇಳ್ತಾರೆ, ತಮ್ಮ ಒಂದು ಕಲ್ಲು ಕೆಲಸ ಮಾಡುವಂತ ಕಲ್ಲನ್ನು ಕೆತ್ತು ಅಥವಾ ಒಂದು ಬಡಿಗೆ ಅವರಿಗೆ ಮೂರ್ತಿಯನ್ನು ಮಾಡಿ ಮೂರ್ತಿಯನ್ನು ಸ್ಥಾಪನೆ ಮಾಡಿ ಇದೇ ನಮ್ಮ ದೇವರು ಅಂತ ಹೇಳ್ತಾನೆ. ಹುಟ್ಟಿರುವಂತ ಮರ ತೆಗೆದುಕೊಂಡು ಅದರಿಂದ ಅಡುಗೆ ಮಾಡ್ತಾನೆ. ಆಗ ಆ ಒಂದು ಮೂರ್ತಿಗೆ ನಾವು ದೇವರಂತ ಇದ್ದೇವೆ. ಇವತ್ತು ದಿವಸ ನಮಗೆ ಹೇಗಿದೆ, ಆರ್ ವಿ ಹ್ಯಾಪಿ? ಒಂದು ವ್ಯಕ್ತಿ ದೇವರ ಸೇವೆಯನ್ನು ಹೀಗೆ ಪ್ರಾರ್ಥನೆ ಮಾಡಿದ್ರೆ ಅವ್ರು ಹೇಳಿದ್ರೆ, ಲಾರ್ಡ್ ಯು ಸೇವ್ ಮೈ ನೇಷನ್ ಆರ್ ಐ ಡೈ. ನೀನು ನನ್ನ ರಾಷ್ಟ್ರವನ್ನು ಕಾಪಾಡು, ಇಲ್ಲಾಂದ್ರೆ ನಾನು ಸತ್ತು ಬಿಡ್ತೀನಿ ಅಂತ ಹೇಳಿದ್ರು. ಇನ್ನೊಬ್ಬರು ಸೇವಕರು ಹೀಗೆ ಪ್ರಾರ್ಥನೆ ಮಾಡಿದ್ರೆ ಅವ್ರ ಪ್ರಾರ್ಥನೆ ಏನಾಗಿತ್ತು ಅಂದ್ರೆ, ಲಾರ್ಡ್ ಯು ಸೇವ್ ಮೈ ಕಂಟ್ರಿ ಆರ್ ಇರೇಸ್ ಮೈ ನೇಮ್ ಫ್ರಮ್ ದ ಬುಕ್ ಆಫ್ ಲೈಫ್. ದೇವರೇ, ನನ್ನ ರಾಷ್ಟ್ರವನ್ನು ನೀನು ರಕ್ಷಿಸು, ಇಲ್ಲಂದ್ರೆ ನನ್ನ ಹೆಸರು ಜೀವವಾದ ಕೊಟ್ಟೆ ಪುಸ್ತಕದಿಂದ ಅಳಿಸಿ ಬಿಡು. ದಿವಸ ನಾವುಗಳು ಸಂತೋಷವಾಗಿದ್ದೇವೆ, ದೇವರ ಪರಿಚಯ ನಮಗಾಗಿದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಎಷ್ಟು ಜನ ನಮ್ಮ ಕುಟುಂಬದಲ್ಲಿರುವಂತಹ ಸದಸ್ಯರ ಕುರಿತಾಗಿ ನಾವು ಯೋಚನೆ ಮಾಡ್ತಾ ಇದ್ದೇವೆ? ಎಷ್ಟು ಜನ ಇವತ್ತಿನ ದಿವಸ ನಮ್ಮ ನೆರೆಯ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ದೇವೆ? ಎಷ್ಟು ಜನ ನಮ್ಮ ಒಂದು ಕೊಲೀಗ್ಸ್, ನಮ್ಮ ಜೊತೆ ಕೆಲಸ ನಮ್ಮ ಬಗ್ಗೆ ನಮಗೆ ಚಿಂತೆ ಇದೆ. ನಾವುಗಳು ಪ್ರಾರ್ಥನೆ ಮಾಡ್ತೇವೆ, ದೇವರೇ ನನ್ನನ್ನು ರಕ್ಷಿಸಿರಿ, ನನ್ನನ್ನು ಕರುಣಿಸಿರಿ, ನನ್ನ ಕುಟುಂಬ ಸದಸ್ಯರನ್ನು ರಕ್ಷಿಸು, ನನ್ನ ಕುಟುಂಬ ಸದಸ್ಯರನ್ನು ನೀನು ಕರುಣಿಸು, ನನ್ನ ನೆರೆಯನ್ನು ಕರುಣಿಸು, ಅಥವಾ ನನ್ನ ಜೊತೆ ಕೆಲಸ ಮಾಡುವಂತ ವ್ಯಕ್ತಿಗಳನ್ನು ನೀನು ಕರುಣಿಸು ಅನ್ನುವಂತ ಒಂದು ಪ್ರಾರ್ಥನೆ ಇವತ್ತು ಎಷ್ಟು ಜನದ ಒಂದು ಪ್ರಾರ್ಥನೆ ಆಗಿದೆ. ಪರಿಚಯ ನಮಗಾಗಿದೆ ಅಂದ್ರೆ ನಮ್ಮ ಮನೆಯಲ್ಲಿ ಬಿಟ್ಟಿರುವಂತಹ ಒಂದು ಭಾರ ಏನಂದ್ರೆ, ಇತರರಿಗೆ ನಾನು ದೇವರ ಬಳಿಗೆ ನಡೆಸಬೇಕು, ಇತರರಿಗೆ ದೇವರ ಬಳಿಗೆ ನಾವು ನಡೆಸುವಂತ ಒಂದು ಜವಾಬ್ದಾರಿ ದೇವರು ನಮಗೆ ಕೊಟ್ಟಿದ್ದಾನೆ. ಇಂಥ ಒಂದು ರಾಷ್ಟ್ರದಲ್ಲಿ ನೋವಾ ಅನ್ನುವಂತ ಒಂದು ವ್ಯಕ್ತಿ ನೀತಿವಂತನಾಗಿದ್ದರು. ದೇವರ ದೃಷ್ಟಿಯಲ್ಲಿ ಆತನು ನೀತಿವಂತನಾಗಿದ್ದ. ದೇವರು ಅಮೆರಿಕ ನೋಡುವಾಗ ಯಾರನ್ನು ನೀತಿವಂತ ಕಾಣಿಸ್ತಾರೆ ನೋವನ ಹಾಗೆ, UK ಇಂಗ್ಲೆಂಡ್ ನೋಡುವಾಗ, ಭಾರತ ದೇಶ ನೋಡುವಾಗ ಇವತ್ತಿನ ದಿವಸ ದೇವರಿಗೆ ಯಾರಾದರೂ ನೀತಿವಂತ ಕಾಣಿಸ್ತಾರೆ ಅನ್ನೋದು ಪ್ರಶ್ನೆ ನಾವು ಕೇಳಿಕೊಳ್ಳೋಣ. ಎರಡನೇ ಭಾಗ ನಾವು ನೋಡುವಾಗ ಒಂದು ಪಟ್ಟಣ ದೇವರಿಗೆ ವಿರೋಧವಾಗಿ ಪಾಪ ಮಾಡಿದ್ರು. ಆದಿಕಾಂಡ 18ನೇ ಅಧ್ಯಾಯ 20-21ನೇ ವಚನ. ಆದಿಕಾಂಡ 18:20 ಹಾಗೂ 21 ಯೆಹೋವನು ಸೊದೋಮ್ ಗೊಮೋರರ ವಿಷಯವಾಗಿ ಎಷ್ಟೋ ದೊಡ್ಡ ಬರದರಿಗೆ ಬಿಟ್ಟಿತು. ಆ ಊರಿನವರ ಮೇಲೆ ಹೊರಿಸಿರುವ ಪಾಪವು ಎಷ್ಟೋ ಘೋರವಾದದ್ದು. ನಾನು ಹಿಡಿದು ಹೋಗಿ ನನಗೆ ಮುಟ್ಟಿದ ಮೊರೆಯಂತೆ ಅವರು ಮಾಡಿದರು ಇಲ್ಲವೋ ಎಂದು ನೋಡಿ ತಿಳುಕೊಳ್ಳುತ್ತೇನೆ ಎಂದರು. ಆ ಮನುಷ್ಯನು ಅಲ್ಲಿಂದ ಸೊದೋಮಿನ ಕಡೆಗೆ ಹೋದರು. ಆದರೆ ಅಬ್ರಹಾಮನ ಯೆಹೋವನ ಎದುರಾಗಿ ಇನ್ನೂ ನಿಂತನು. ಆಗ ಅಬ್ರಹಾಮನ ಹತ್ತಿರಕ್ಕೆ ಬಂದು ಅಷ್ಟೇ 20. ಸೊ ನಾವು ಇಲ್ಲಿ ನೋಡುವಾಗ ಮೊದಲಾಗಿ ನಾವು ನೋಡಿದ್ರೆ ಒಂದು ರಾಷ್ಟ್ರ ದೇವರಿಗೆ ವಿರೋಧವಾಗಿ ಪಾಪ ಮಾಡಿದೆ, ದೇವರ ದುಃಖವಾಗಿದೆ. ನಾವು ಇಲ್ಲಿ ನೋಡುವಾಗ ಒಂದು ಪಟ್ಟಣ ಸದೋಮ ಮತ್ತು ಗೋಮರ ಅನ್ನುವಂಥ ಒಂದು ಪಟ್ಟಣ ದೇವರಿಗೆ ಅವರು ವಿರೋಧವಾಗಿ ಅವರು ಪಾಪ ಮಾಡಿದ್ದಾರೆ. ಗಾಡ್ ವಾಸ್ ಗ್ರೀವ್ಡ್, ದೇವರಿಗೆ ತಿರುಗಿ ದುಃಖವಾಯಿತು. ಏನಂತಂದ್ರೆ ಈ ಒಂದು ಜನಾಂಗವನ್ನು, ಈ ಒಂದು ಪಟ್ಟಣವನ್ನು ನಾನು ಉಂಟು ಮಾಡಿದ್ದೇನೆ, ಅಥವಾ ಈ ಒಂದು ಪಟ್ಟಣದಲ್ಲಿರುವಂತಹ ಜನರು ನನಗೆ ವಿರೋಧವಾಗಿ ಪಾಪ ಮಾಡಿದ್ದಾರೆ. ಅದಕ್ಕೆ ಹೇಳ್ತಾರೆ, ನನ್ನ ಒಂದು ಕೋಪ ಈ ಜನರ ಮೇಲೆ ಬರಲಿಕ್ಕಿದೆ, ನಾನು ಈ ಒಂದು ಜನರನ್ನು ನಾಶ ಮಾಡಿದನು. ಅಬ್ರಹಾಮನಿಗೆ ಆ ಒಂದು ದೇವದೂತ ಬಂದು ಹೇಳ್ತಾರೆ, ಈ ಒಂದು ಸದೋಮ್ ಗೋಮರ ನಾನು ಮಾಡುವೆನು ಅಂತ ಹೇಳಿ ನಾಶ ಮಾಡುವೆನು. ಅವಾಗ ಅಬ್ರಹಾಮನ ಒಂದು ದೇವರ ದೂತನೊಂದಿಗೆ ಸಂಭಾಷಣೆ ನೀವು ನೋಡ್ರಿ, ಅದೇನು ಹೇಳ್ತಾನೆ, ದಯಮಾಡಿ ನಾನು ಕ್ಷಮಿಸಿ, ಈ ಒಂದು ಪಟ್ಟಣದಲ್ಲಿ 50 ಜನ ನೀತಿವಂತರು ಸಿಕ್ಕಿದ್ರೆ ನೀನು ಪಟ್ಟಣವನ್ನು ನಾಶ ಮಾಡ್ತೀರಿ. ಅವಾಗ ದೇವದೂತ ಹೇಳ್ತಾರೆ, ಆಯ್ತಪ್ಪ 50 ಜನ ಸಿಕ್ಕಿದ್ರೆ ನಾನು ಪಟ್ಟಣ ನಾಶ ಮಾಡಲ್ಲ. ಅವಾಗ ಅಬ್ರಹಾಮನಿಗೆ ಒಂದು ಡೌಟ್ ಬರ್ತದೆ, 50 ಜನ ಇರ್ಲಿಕ್ಕಿಲ್ಲ, ಡೌಟ್ ಬಂದು ಹೇಳ್ತೇನೆ 45 ಇದ್ರೆ, 45 ಜನ ಒಳ್ಳೆಯರಿದ್ರೆ ಈ ಪಟ್ಟಣದಲ್ಲಿ ಒಂದು ಪಟ್ಟಣ ಬಿಟ್ಬಿಡ್ತೇವೆ ದೇವರೇ ನೀವು ಅಂತ ಹೇಳ್ತಾರೆ. ಅಂದ್ರೆ ಹೌದು 45 ಇದ್ರೆ ಬಿಟ್ಬಿಡ್ತೇವೆ ದೇವದೂತ ಹೇಳ್ತಾರೆ. ಮತ್ತೆ ಅನುಮಾನ ಬರ್ತದೆ 45 ಇರ್ಲಿಕ್ಕಿಲ್ವಾ ಅಂದ್ರೆ ಮತ್ತೆ ಹೇಳ್ತಾರೆ 40 ಇದ್ರೆ ದಯಮಾಡಿ ನೀನು ಬಿಟ್ಬಿಡ್ತೀಯ ಅಂತ ಹೇಳ್ತಾರೆ. ಅವಾಗ ಆಯ್ತು 40 ಇದ್ರೆ ಬಿಟ್ಬಿಡ್ತೆ. ಅಬ್ರಹಾಮನಿಗೆ ಮತ್ತೆ ಅನುಮಾನ ಬರ್ತದೆ 40 ಜನ ಇರ್ಲಿಕ್ಕಿಲ್ಲ ಅಂತ ಹೇಳಿ. ಅದ್ರಲ್ಲಿ 20 ಜನ
20 ಜನ ಒಂದು ನೀತಿವಂತರಿದ್ದೀರಿ, ಒಂದು ಪಟ್ಟಣ ನಾಶ ಮಾಡಬೇಡ ಅಂತ ಹೇಳ್ತಾರೆ. ಅವಾಗ ಆಯ್ತಪ್ಪ 20 ಇದ್ರೆ ನಾವು ಬಿಟ್ಬಿಟ್ಟು ಅಂತೇಳಿ ಅದನ್ನ ಹೋಗ್ಲಿಕ್ಕೆ ಪ್ರಾರಂಭ. ಕೊನೆ ಬಾರಿ ನಾನು ನಿಮಗೆ ಹೇಳ್ತೆ, ದಯಮಾಡಿ ನನ್ನ ಪಟ್ಟಣದಲ್ಲಿ 10 ಜನ ನೀತಿವಂತರಿದ್ರೆ ನನ್ನ ಪಟ್ಟಣ ನೀನು ನಾಶ ಮಾಡಬೇಡ. ಅವಾಗ ಹೇಳ್ತೇನಂದ್ರೆ ಆಯ್ತಪ್ಪ ನಿನ್ ಕೊನೆ ರಿಕ್ವೆಸ್ಟ್ ನಾನು ಗ್ರಾಂಟ್ ಮಾಡಿದೆ, 10 ಜನ ಒಳ್ಳೆಯರಿದ್ರೆ ನನ್ನ ಪಟ್ಟಣ ನಾಶ ಮಾಡ. ಮಾರನೇ ದಿವಸ ನೋಡ್ತೇನೆ ಏನಂತಂದ್ರೆ ನಾವೊಂದು ಸದೋಮ ಪಟ್ಟಣ ಉರಿತಾ ಇದೆ. ಅದು ನಿಮ್ಗೆ ಬಹಳ ದುಃಖವಾಯ್ತದೆ. ಅಲ್ಲಿರುವಂತ ಕೆಲವು ಜನರಿಗೆ ಲೋತು ಮತ್ತು ಆತನ ಒಂದು ಕುಟುಂಬಕ್ಕೆ ಆಚೆ ತೆಗೆದು ಆ ಒಂದು ಪಟ್ಟಣ ನಾಶ ಮಾಡ್ತಾರೆ ದೇವರು. ಆ ಒಂದು ಪಟ್ಟಣ ನಾಶವಾಗ್ತದೆ. ಆ ಒಂದು ಪಟ್ಟಣ ನಾವು ನೋಡುವಾಗ ಬಹಳ ಒಂದು ಸಮಯ ಅವರಿಗೆ ಸಿಗ್ತದೆ. ಆದ್ರೆ ಅವ್ರು ದೇವರ ಕಡೆಗೆ ತಿರುಗದೆ ಅವರು ನಾಶವಾಗಿ ಹೋಗುವುದನ್ನು ನಾವು ನೋಡಬೇಕಾಗಿದೆ. ಇವತ್ತಿನ ದಿವಸ ನಾವು ನೋಡುವಾಗ ನಾನು ಜ್ಞಾಪಕ ಇದ್ರೆ 31ನೇ ತಾರೀಕು ಡಿಸೆಂಬರ್ 24ನೇ ಕೊನೆ ಆರಾಧನೆ ಮಾಡಿ ನಾನು ಇಬ್ಬರು ರಿಚ್ಮಂಡ್ ಟೌನ್ ಚರ್ಚಿಂದ ಈ ಹೊಸೂರು ರೋಡಿಂದ ನಾವು ನಮ್ಮ ಮನೆಗೆ ಹೋಗ್ತಾ ಇದ್ದೇವೆ. ಮನೆಗೆ ಹೋಗುವಂಥ ಒಂದು ಸಮಯದಲ್ಲಿ ರೋಡ್ ಎಲ್ಲ ಬ್ಲಾಕ್ ಇದೆ. ರಾತ್ರಿ 12 ಗಂಟೆಗೆ ರೋಡ್ ಎಲ್ಲ ಬ್ಲಾಕ್ ಇದೆ. ನಾವು ಆ ಒಂದು ಮಾಲ್ ಹತ್ರ ಬಂದಾಗ ಭಯಂಕರವಾಗಿ ನಮಗೆ ದುಃಖವಾಯಿತು. ವಿ ವರ್ ಶಾಕ್. ನಮಗೆ ಬಹಳ ಒಂದು ದುಃಖವಾಯಿತು. ಏನಂತಂದ್ರೆ ಅಲ್ಲಿ ಯವನಸ್ಥರು ಕುಡಿದು, ಯವನಸ್ಥಿಯರು ಕುಡಿದು ಭಯಂಕರವಾಗಿ ರಸ್ತೆ ಮೇಲೆ ಅಲ್ಲಾಡ್ತಾ ಇದ್ದಾರೆ. ರಸ್ತೆ ಮೇಲೆ ಅವರು ಭಯಂಕರ ವಿಚಿತ್ರವಾಗಿರುವ ಒಂದು ಬಟ್ಟೆಗಳಾಗಿ ಅವರು ಅಲ್ಲಿ ಹೋಗ್ತಾ ಇದ್ದಾರೆ. ಎಲ್ಲರೂ ಕುಡಿದು ಮತ್ತರಾಗಿದ್ದಾರೆ. ನನ್ನ ಹೆಣ್ಮಕ್ಳಿಗೆ ನೋಡಿ ಅಸಹ್ಯವಾಗಿ ಅನಿಸುವಂತ ಒಂದು ಬಟ್ಟೆಗಳು ಹಾಕಿ ಹೆಣ್ಮಕ್ಳಲ್ಲಿ ಸುತ್ತೋದನ್ನು ನೋಡಿ ಬಹಳ ದುಃಖ ಆಯಿತು. ನಾನು ಹೇಳಿದೆ, ಏನಪ್ಪ ಎಷ್ಟು ಟ್ರಾಫಿಕ್ ಜಾಮ್ ಇದೆ ಅಲ್ಲಿ, ಯಾಕೆ ನೀನು ಹೇಳಿದೆ ನಾವು ಆ ಡಬಲ್ ರೋಡ್ ಕಡೆ ಹೋಗೋದಾಗಿತ್ತಲ್ಲ ಅಂತ ನಾನು ಹೇಳಿದೆ. ನನ್ನ ಹೆಂಡತಿ ಏನು ಹೇಳ್ತಾ ಗೊತ್ತಾ, ಗಾಡ್ ಹ್ಯಾಸ್ ಬ್ರಾಟ್ ಬೈ ದಿಸ್ ವೇ ವಿತ್ ಎ ಪರ್ಪಸ್ so that we can pray for this city Bangalore. Amen. ದೇವರು ದೇಶಪೂರ್ವಕವಾಗಿ ನಮಗೆ ಈ ಒಂದು ರಸ್ತೆ ತಂದಿದ್ದಾರೆ. ನಾವು ಆ ರಸ್ತೆ ಬೇಗ ಮನೆಗೆ ಹೋಗ್ತಾ ಇದ್ದೇವೆ. ಈ ಎಲ್ಲಾ ಸೀನ್ಸ್ ನೋಡ್ತಾ ಇರಲಿಲ್ಲ. ಇವಾಗ ದೇವರು ಒಂದು ಬಹಳ ಕೊಟ್ಟಿದ್ದಾರೆ, ಒಂದು ಭಾರ ಕೊಟ್ಟಿದ್ದಾರೆ. ಅಂದ್ರೆ ನಮ್ಮ ಈ ನಮ್ಮ ಒಂದು ಪಟ್ಟಣದಲ್ಲಿ ಎಷ್ಟು ಜನ ಯವನಸ್ಥರು ಕುರುತನಕ್ಕೆ ಅವರು ಒಳಗಾಗಿ ನಶ ತೆಗೆದುಕೊಳ್ಳುವಂಥದ್ದು ಒಳಗಾಗಿ ಅವರು ತಮ್ಮ ಜೀವನವನ್ನು ನಾಶ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಆ ಒಂದು ಭಾರ ನಮಗೆ ಒಂದು ಪಟ್ಟಣ. ಇವತ್ತಿನ ದಿವಸ ಬ್ಯಾಂಗ್ಳೂರು ಪಟ್ಟಣ ನೋಡಿ ದೇವರ ಯೋಚನೆ ಏನಾಗಿದೆ. ಇವತ್ತಿನ ದಿವಸ ಮೈಸೂರು ಪಟ್ಟಣ ನೋಡಿ ದೇವರ ಒಂದು ಯೋಚನೆ ಏನಾಗಿದೆ. ಇವತ್ತಿನ ದಿವಸ ಹಾಸನ್ ನೋಡಿ ದೇವರಿಗೆ ಯೋಚನೆ ಮಾಡ್ತಾರೆ. ನಮ್ಮನ್ನು ಪರೀಕ್ಷೆ ಮಾಡಿಕೊಂಡು ಹಾಸನ್ ನೋಡಿ ಏನ್ ಹೇಳ್ತಾರೆ ದೇವರು. 50 ಜನ ನಿತ್ಯೋಕ್ತರು ಸಿಗ್ತಾರೆ, ಪಟ್ಟಣ ಬಿಡ್ತೇನೆ ಏನಂತಾರೆ ನೀವು. ದೇವ್ರು 50 ಜನ ಸಿಗ್ತಾರೆ, ನಾವು ಪಟ್ಟಣ ಬಿಟ್ಬಿಡ್ತಾ ಇರ್ತಾರೆ. ಏನಂತೀರಿ ನೀವು? ದೇವರೇ ಏನ್ ಹೇಳ್ತೀರಿ? 45 ಜನ ಸಿಗ್ಲಿ, 40 ಸಿಗ್ಲಿ, 20 ಸಿಗ್ಲಿ. ಇವತ್ತಿನ ದಿವಸ ದೇವರು ನಮ್ಮ ಪಟ್ಟಣಗಳನ್ನು ನೋಡಿ ಆತನ ಪ್ರತಿಕ್ರಿಯೆ ಏನಾಗಿದೆ. He was grieved that he has built a nation. ಒಂದು ರಾಷ್ಟ್ರವನ್ನು ಉಂಟು ಮಾಡಿದಕ್ಕಾಗಿ ದುಃಖಪಟ್ಟನು. ಎರಡನೇದಾಗಿ ನಾವು ನೋಡುವಾಗ ಒಂದು ಪಟ್ಟಣವನ್ನು ನೋಡಿ ಆತನಲ್ಲಿ ನಾವು ಪ್ರಮುಖರಾಗಿದ್ದೇವೆ. ಆದರೆ ಲೋತ ಮತ್ತು ಆತನ ಕುಟುಂಬ ಅದರಲ್ಲಿ ರಕ್ಷಿಸಲ್ಪಟ್ಟಿತ್ತು. ಇವತ್ತು ದಿವಸ ನಾವು ದೇವರಿಗೆ ಒಂದೊಂದು ಸಲ್ಲಿಸಬೇಕು. ಹಾಸನಲ್ಲಿ ಅನೇಕ ಜನರಿದ್ದಾರೆ. ಇವತ್ತು ನಾವು ರಕ್ಷಿಸಿ ದೇವರ ಒಂದು ಜೊತೆ ನಾವು ಇದ್ದೇವೆ ಅದರ ಅನುಭವದಲ್ಲಿ. ಮೂರನೇದಾಗಿ ನಾವು ನೋಡುವಾಗ ಸತ್ಯವೇದದಲ್ಲಿ ಎಲ್ಲಕ್ಕಿಂತಲೂ ಚಿಕ್ಕ ವಾಕ್ಯ ಯಾವುದು? ರೆಫರೆನ್ಸ್ ಯಾವುದು? ಜಾನ್ 11:35. ಎಲ್ಲಕ್ಕಿಂತಲೂ ಚಿಕ್ಕ ವಾಕ್ಯ ಆಗಿದೆ. ಏನಾಗಿದೆ ಅದು? ಕಣ್ಣೀರಿಟ್ಟನು. ಜೀಸಸ್ ವೆಪ್ಟ್. ಎಲ್ಲಕ್ಕಿಂತಲೂ. ವೈ ಜೀಸಸ್ ವೆಪ್ಟ್? ಯಾಕೆ ಯೇಸು ಸ್ವಾಮಿ ಹತ್ತಿದ್ದು? ಯಾಕೆ ಹತ್ತಿದ್ದು? ಲಾಜರನನ್ನು ನೋಡಿ ಆತನು ಸತ್ತಿದ್ದಾನೆ ಅಂತ ಗೊತ್ತಾಗಿ ಆತನ ಸಂದೇಶ ಸಿಕ್ಕಿದ್ದು. ಆತನು ದುಃಖಪಟ್ಟನು. ಯಾಕೆ ದುಃಖಪಟ್ಟನು? ಮಾರ್ತಾ, ಮರಿಯಳ ಮತ್ತು ಲಾಜರ್ ಮನೆ ಎಲ್ಲಿತ್ತು? ಬೆಥೆನಿಯಲ್. ಯೇಸು ಸ್ವಾಮಿ ಪ್ರತಿ ಸಾರಿ ಅವರ ಮನೆಗೆ ಹೋಗ್ತಾ ಇದ್ರು. ನೀವು ಆ ಒಂದು ಘಟನೆಗಳು ನೀವು ನೋಡಿದ್ರೆ ಪ್ರತಿ ಸಾರಿ ಯೇಸು ಸ್ವಾಮಿ ಹೋದಾಗ ಮನೆಯಲ್ಲಿ ಯಾರ್ಯಾರು ಇರ್ತಾ ಇದ್ರು? ಲಾಜರಸ್ ಇದ್ದರು ಅಂತ ಎಲ್ಲರೂ ಇದ್ರೆ ಮಾರ್ತಾ ಇದ್ದವರು ಮರೆಯ. ಮಾರ್ತಾ ಏನ್ ಮಾಡ್ತಾ ಇದ್ರು? ಅಡಿಗೆ ಮಾಡಿ
ಯೇಸು ಸ್ವಾಮಿಗೆ ಕಾಣಿಕೆ ಕೊಡ್ತಾ ಇದ್ರು. ಮೇರಿ ಏನ್ ಮಾಡ್ತಾ ಇದ್ರು? ಯೇಸು ಸ್ವಾಮಿ ಜೊತೆ ಕೂತ್ಕೊಂಡು ವಾಕ್ಯ ಕೇಳ್ತಾರೆ. ಲಾಜರ್ ಎಲ್ಲಿದ್ದ? ಇಲ್ಲಿದ್ದ ಮನೆಯಲ್ಲಿ. ಯೇಸು ಸ್ವಾಮಿ ಬರ್ತಾ ಇದ್ದಾರೆ ಅಂದ್ರೆ ಮುಂದಿನ ಯೇಸು ಸ್ವಾಮಿ ಬಂದ್ರೆ ಬ್ಯಾಕ್ ಡೋರಿಂದ ಆಚೆ ಹೋಗ್ತಾರೆ. ಯೇಸು ಸ್ವಾಮಿಗೆ ಪ್ರತಿ ಸಾರಿ ಆತನು ಬರುವಾಗ ಅವಾಯ್ಡ್ ಮಾಡಿರುವಂತ ಒಂದು ವ್ಯಕ್ತಿ ಆತನಿಗೆ ಭೇಟಿ ಆಗ್ಲಿಲ್ಲ. ಆತನು ಯೇಸು ಸ್ವಾಮಿಗೆ ಲಾಜರನು ಬದುಕಿರುವಾಗ ಯಾವತ್ತೂ ಆತನ ಭೇಟಿ ಆಗ್ಲಿಲ್ಲ. ಯೇಸು ಸ್ವಾಮಿ ಬಂದ್ರೆ ಇನ್ನೊಂದು ರೋಗದ ಆಚೆ ಹೋಗ್ತಾ ಇದ್ದ. ಇಂತಹ ಒಂದು ಸಂದರ್ಭದಲ್ಲಿ ಲಾಜರ್ ಸತ್ತಾಗ ಯೇಸು ಸ್ವಾಮಿ ಮಾಡಿರುವಂತ ಒಂದು ವಿಷಯ ಏನಂತಂದ್ರೆ 11:35 ಯೇಸು ಕಣ್ಣೀರಿಟ್ಟನು. ಯಾಕೆ ಕಣ್ಣೀರಿಟ್ಟರು? ಯಾಕೆ? ನಾನು ಹೇಳಿದ್ರೆ ಬ್ಯಾಕ್ಗ್ರೌಂಡ್. ಮಾರ್ತೆಗೆ ಯೇಸು ಸ್ವಾಮಿ ಪರಿಚಯ, ಮರಿಯಳಿಗೆ ಯೇಸು ಸ್ವಾಮಿ ಪರಿಚಯ. ಆದರೆ ಲಾಜರನಿಗೆ ಪರಿಚಯಕ್ಕೆ ಸತ್ತೋದನು. ಅದಕ್ಕಾಗಿ ಯೇಸು ಸ್ವಾಮಿಗೆ ದುಃಖ ಆಗಿ ಯೇಸು ಸ್ವಾಮಿ ಕಣ್ಣೀರಿಟ್ಟನು. ಮಾತ್ರವಲ್ಲದೆ ಸಮಾಧಿಯನ್ನು ತಗೊಂಡು ಲಾಜರನಿಗೆ ನೀನು ಎದ್ದು ಬಂದು ಅದಾದ ನಂತರ ನಾವು ಬೇರೆ ಘಟನೆ ನೋಡ್ತೇವೆ. ಅಲ್ಲಿ ಇವತ್ತಿನ ದಿವಸ ನಮ್ಮ ಒಂದು ಪಾಸ್ಟರ್ ಮನೆಗೆ ಬರುವಾಗ ಎಷ್ಟು ಜನ ನಾವು ಪಾಸ್ಟರ್ ಜೊತೆ ಪ್ರಾರ್ಥನೆಗೆ ಕೂತ್ಕೊಳ್ತೇವೆ, ಎಷ್ಟು ಜನ ನಾವು ಪಾಸ್ಟರ್ಗೆ ಅವಾಯ್ಡ್ ಮಾಡಿ ನಾವು ಹೋಗುವಂತರಾಗಿದ್ದೇವೆ ಅಲ್ಲ. ಇವತ್ತಿನ ದಿವಸ ದೇವರು ಒಂದು ರಾಷ್ಟ್ರವನ್ನು ನೋಡಿ ದುಃಖ ಪಡ್ತಾನೆ, ಒಂದು ಪಟ್ಟಣವನ್ನು ನೋಡಿ ದುಃಖ ಪಡ್ತಾನೆ. ಇದೇ ದೇವರು ಒಂದು ವ್ಯಕ್ತಿಗಾಗಿ ಕೂಡ ಸಿಂಗಲ್ ಸೋಲ್ ಇಸ್ ಕನ್ಸರ್ನ್ ಫಾರ್ ಹಿಮ್. ಒಂದು ವ್ಯಕ್ತಿ ಸಹ ಬರೀ ರಾಷ್ಟ್ರ ಬೇಕು, ಒಂದು ಪಟ್ಟಣ ಬೇಕು ಅಂತಲ್ಲ, ಒಂದು ವ್ಯಕ್ತಿಗಾಗಿ ಕೂಡ ದೇವರು ಅದನ್ನು ಚಿಂತೆ ಮಾಡುವಂತ ದೇವರಾಗಿದ್ದಾನೆ. ಪಾಪದಲ್ಲಿ ಸತ್ತಾಗ ದುಃಖ ಪಡುವಂತನಾಗಿದ್ದಾನೆ, ವ್ಯಥೆ ಪಡುವಂತ ದೇವರು ನಮ್ಮನ್ನಾಗಿದ್ದಾನೆ. ಕಾರಣ ಆ ವ್ಯಕ್ತಿಯು ರಕ್ಷಣೆ ಇಲ್ಲದೆ ಅದನ್ನು ಸತ್ತೋದನ ಅಂತ ಹೇಳಿ. ಸೊ ಇಲ್ಲಿ ನೋಡುವಾಗ ಲಾಜರನಿಗಾಗಿ ಯೇಸು ಕಣ್ಣೀರಿಟ್ಟನು. ಲಾಜರನಿಗೆ ಎಬ್ಬಿಸಾದ್ಮೇಲೆ ನಾವು ನೋಡ್ತೇವೆ ಅಂತಂದ್ರೆ 12ನೇ ಅಧ್ಯಾಯ, ಯೋಹಾನ 12ನೇ ಅಧ್ಯಾಯ ನೋಡುವಾಗ ಯೇಸು ಸ್ವಾಮಿ ಅಲ್ಲಿ ಭೋಜನ ಮಾಡುವಂತ ಸಂದರ್ಭದಲ್ಲಿ ಓದಿ ಅದು ಪಸ್ಕಹಬ್ಬವು ಇನ್ನು 6 ದಿವಸ ಮುಂದೆ ಇರಲಾಗಿ ಯೇಸು ಬೇತಾನ್ಯಕ್ಕೆ ಬಂದನು. ಯೇಸು ಸತ್ತರೊಳಗಿಂದ ಎಬ್ಬಿಸಿದ ಲಾಜರನು ಅಲ್ಲಿದ್ದನು. ಯೇಸುವಿಗೆ ಅಲ್ಲಿ ಔತಣ ಮಾಡಿಸಲು ಮಾರ್ಗವು ನೆರವಾಗಿದ್ದನು. ಥ್ಯಾಂಕ್ ಯು. ಇಲ್ಲಿ ಯಾರ್ಯಾರಿದ್ರು? ಆಫ್ಟರ್ ರೆಸರೆಕ್ಷನ್, ರೈಟ್. ಸೊ ಈ ಪುನರುತ್ಥಾನ ಇದು ಸತ್ತರೊಳಗಿಂದ ಎದ್ದ ನಂತರ ಲಾಜರ್ ಯೇಸು ಸ್ವಾಮಿ ಶಿಷ್ಯನಾದನು. ಯೇಸು ಸ್ವಾಮಿಗೆ ಕುಂತು ಅನ್ಯೋನ್ಯ ಭೋಜನ ಮಾಡ್ತಾ ಇದ್ದಾನೆ. ಯೇಸು ಸ್ವಾಮಿ ಕಡೆ ಬರೋ ಮುಂಚೆ ಯೇಸು ಸ್ವಾಮಿ ದೂರ ಹೋಗಿ ತನ್ನ ಸ್ನೇಹಿತರೊಂದಿಗೆ ತನ್ನ ಒಂದು ಕಂಪನಿನ ಆತನ ಇರ್ತಾನೆ, ತನ್ನ ಒಂದು ಸ್ನೇಹಿತರೊಂದಿಗೆ ಆತನ ಕಲಿಯುವಂತ ಒಂದು ವ್ಯಕ್ತಿ. ಇವತ್ತಿನ ದಿವಸ ಯೇಸು ಸ್ವಾಮಿಯ ಒಂದು ಪರಿಚಯ ಆಗಿ ಯೇಸು ಸ್ವಾಮಿ ಅನೇಕರು ಕೂಡಿಕೊಂಡು ಆತನು ತನ್ನ ಒಂದು ಅವತರಣವನ್ನು ಮಾಡೋದನ್ನು ನೋಡುತ್ತಾರೆ. ಸೊ ಯೇಸು ಸ್ವಾಮಿಯ ಒಂದು ಬೈಕ್ ಏನಾಗಿದೆ ಅಂದ್ರೆ, ದೇವರ ಬೈಕ್ ಏನಂದ್ರೆ ಪ್ರತಿ ಒಂದೊಂದು ವ್ಯಕ್ತಿ, ಬರೀ ಒಂದು ರಾಷ್ಟ್ರ ಅಲ್ಲ, ಒಂದು ಪಟ್ಟಣ ಅಲ್ಲ, ಒಂದು ವ್ಯಕ್ತಿ ಸಹ ನಾಶನವಾಗದೆ ನನ್ನೊಂದಿಗೆ ಅವತರಣ ಮಾಡಬೇಕು, ನನ್ನೊಂದಿಗೆ ಸೇರಬೇಕನ್ನುವಂತ ಒಂದು ಬೈಕೆ ದೇವರ ಒಂದು ಬೈಕ್ ಆಗಿದೆ. ಎಷ್ಟು ಜನರಿಗೆ ಯೇಸು ಕ್ರಿಸ್ತನ ಪರಿಚಯ ಇದೆ? ಇವತ್ತಿನ ದಿವಸ ನಮ್ಮ ಕುಟುಂಬದ ಸದಸ್ಯರಿಗಾಗಿ ನಾವು ಎಷ್ಟು ಜನ ಭಾರ ಇದೆ ನಮ್ಮ ಹೃದಯದಲ್ಲಿ. ನಮ್ಮ ಹಾಸನ ಪಟ್ಟಣಕ್ಕಾಗಿ ನಾವು ಎಷ್ಟು ಜನ ನಾವು ಪ್ರಾರ್ಥನೆ ಮಾಡ್ತೇವೆ. ನಮ್ಮ ಭಾರತ ದೇಶಕ್ಕಾಗಿ ನಾವು ಎಷ್ಟು ಜನ ನಾವು ಪ್ರಾರ್ಥನೆ ಮಾಡುವಂತಾಗಿದ್ದೇವೆ. ಇಡೀ ಪ್ರಪಂಚಕ್ಕಾಗಿ ನಾವು ಎಷ್ಟು ಜನ ನಾವು ಪ್ರಾರ್ಥನೆ ಮಾಡ್ತೇವೆ. ಇಸ್ರಾಯೇಲ್ಗಾಗಿ ಎಷ್ಟು ಜನ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ದೇವರ ವಾಕ್ಯ ಏನ್ ಹೇಳ್ತಾರೆ ಅಂದ್ರೆ, ಇಡೀ ಪ್ರಪಂಚದಲ್ಲಿ ನಿಮಗೆ ಸಮಾಧಾನ ಬೇಕಾದ್ರೆ ಇಸ್ರೇಲ್ ಸಮಾಧಾನ ಇದ್ರೆ ಎಲ್ಲ ಕಡೆ ಸಮಾಧಾನ ಇದೆ. ನೀವು ಪ್ರೇ ಫಾರ್ ಇಸ್ರೇಲ್. ಇಫ್ ಪೀಸ್ ಪ್ರಿವೇಲ್ಸ್ ಇನ್ ಇಸ್ರೇಲ್, ಇಡೀ ಪ್ರಪಂಚದಲ್ಲಿ ಸಮಾಧಾನ ಇರ್ತದೆ. ಸೊ ಇವತ್ತಿನ ದಿವಸ ನಮಗೆ ಕೊಟ್ಟಿರುವಂತ ಒಂದು ಜವಾಬ್ದಾರಿ ಏನಂತಂದ್ರೆ, ನಮ್ಮ ರಾಷ್ಟ್ರಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ, ನಮ್ಮ ಪಟ್ಟಣಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ, ನಮ್ಮ ಕುಟುಂಬದಲ್ಲಿ ಯಾರಾದರೂ ರಕ್ಷಣೆ ಅನುಭವಕ್ಕೆ ಬಾರದೇ ಇರುವಂತರಿಗಾಗಿ ಸಹ ನಾವು ಪ್ರಾರ್ಥನೆ ಮಾಡಬೇಕು. ಒಂದು ಆತ್ಮ ಸಹ ನಮಗೆ ಬಹಳ ಮುಖ್ಯವಾಗಿದೆ. ಒಂದು ಆತ್ಮ ಸಹ ನಾಶ ಹೋಗೋದು ದೇವರಿಗೆ ಇಷ್ಟವಿಲ್ಲ. ಆದ್ದರಿಂದ ಯೇಸು ಕ್ರಿಸ್ತನನ್ನು ಅರಿಯುವಂತ ಜನ ನಮ್ಮ ಮೇಲೆ ಬಿದ್ದ ಭಾರ ಏನಂತಂದ್ರೆ, ಇತರಿಗೆ ನಾವು ದೇವರ ಮಾರ್ಗದಲ್ಲಿ ನಡೆಸುವಂತ ದೇವರು ನಮಗೆ ಸಹಾಯ ಮಾಡಿ ನಡೆಸಲಿ. ಪ್ರಾರ್ಥನೆ ಮಾಡುವ. ಈ ಒಂದು
ಸಭೆ ನಾವು ನಿಮಗೆ ಕೊಡಲು ಬಯಸ್ತೇವೆ. ಯಾರು ಯೇಸು ಸ್ವಾಮಿಯನ್ನು ನೀವು ಅಂಗೀಕಾರ ಮಾಡಿ ಅದನ್ನು ಬೆಳೀತಾ ಇದ್ದೀರ, ಅದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಇನ್ನು ಯಾರಾದರೂ ಯೇಸು ಸ್ವಾಮಿಗೆ ನಿಮ್ಮ ಒಂದು ಹೃದಯ ಸಮರ್ಪಣೆ ಮಾಡದೇ ಇರುವುದಾದರೆ ನಾವು ನಿಮ್ಮನ್ನು ಕೇಳಿಕೊಳ್ಳುವಂತಾಗಿದ್ದೇವೆ. ಸಮಯ ಇರುವಾಗಲೇ ನಿಮ್ಮ ಒಂದು ಹೃದಯ ನೀವು ಯೇಸು ಕ್ರಿಸ್ತನಿಗೆ ಸಮರ್ಪಣೆ ಮಾಡಿ ಜೀವಿಸಬೇಕೆಂದು ನಾವು ಪ್ರಾರ್ಥನಾಪೂರ್ವಕವಾಗಿ ನಿಮ್ಮನ್ನು ಕೇಳಿಕೊಳ್ಳುವಂತಾಗಿದ್ದೇವೆ. ಪ್ರೀತಿಯು ನಮ್ಮ ತಂದೆಯಾದ ದೇವರೇ, ನಿನ್ನ ವಾಕ್ಯಗಳಿಗಾಗಿ ನಿಮಗೆ ಸ್ತೋತ್ರ ಸಲ್ಲಿಸುವಂತಾಗಿದ್ದೇವೆ. ನಿನ್ನ ವಾಕ್ಯದ ಮುಖಾಂತರ ನಮ್ಮಲ್ಲಿ ಮಾತನಾಡಿದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ತಂದೆಯಾದ ದೇವರೇ, ನಮ್ಮನ್ನು ರಕ್ಷಿಸಿದೆ. ಇವರ ದಿವಸ ನಮ್ಮ ರಾಷ್ಟ್ರಕ್ಕಾಗಿ, ನಮ್ಮ ಒಂದು ಪಟ್ಟಣಕ್ಕಾಗಿ, ನಮ್ಮ ಕುಟುಂಬದಲ್ಲಿರುವಂಥ ಒಂದೊಂದು ಸದಸ್ಯರಿಗಾಗಿ, ನಮ್ಮ ನೆರೆಯವರಿಗಾಗಿ, ನಮ್ಮ ಜೊತೆ ಕೆಲಸಗಾರರಿಗಾಗಿ ಪ್ರಾರ್ಥನೆ ಮಾಡುವಂಥ ಒಂದು ಜವಾಬ್ದಾರಿ, ಒಂದು ಭಾರ ನೀನು ನಮ್ಮನ್ನು ಕೊಟ್ಟಿದ್ದೆ. ಅದಕ್ಕೆ ನಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ನಾಳೆ ದಿವಸ ದೇವರೇ ನಾನು ರಕ್ಷಣೆ ಹೊಂದಿದೆ ಅಂತ ಹೇಳಿದ್ರೆ ನಿಮಗೆ ಸಾಲದು, ಆದರೆ ನಾನು ವಿಚಾರನ ದೇವರ ಕಡೆಗೆ ನಡೆಸಿದೆ ಅನ್ನೋ ಒಂದು ಸಾಕ್ಷಿ ನಾವು ಪ್ರತಿಯೊಬ್ಬರು ಹೇಳಿ ನಿನ್ನ ಸನ್ನಿಧಾನ ನಿಲ್ಲುವಂತೆ ಸಹಾಯ ಮಾಡಿ ನಡೆಸಬೇಕೆಂದು ನಾವು ಪ್ರಾರ್ಥಿಸಬೇಕಾಗಿದ್ದೇವೆ. ತಂದೆಯಾದ ದೇವರೇ, ಇವತ್ತಿನ ದಿವಸ ಸೇರಿ ಬಂದಂತೆ ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡು, ಅವರ ಕುಟುಂಬಗಳು, ಅವರ ಆಲೋಚನೆಯನ್ನು ಆಶೀರ್ವಾದ ಮಾಡಬೇಕೆಂದು ನಾವು ಪ್ರಾರ್ಥಿಸ್ತೇವೆ. ತಂದೆಯಾದ ದೇವರೇ, ವಿಶೇಷವಾಗಿ ಫಸ್ಟ್ ಮೋನವಾಡ ಅವ್ರಿಗಾಗಿ ಕುಟುಂಬ ಮಕ್ಕಳನ್ನು ನಾವು ಪ್ರಾರ್ಥಿಸ್ತೇವೆ. ಅವರನ್ನು ಆಶೀರ್ವಾದ ಮಾಡು. ಅವರ ಸೇವೆ ತಂದೆಯಾದ ದೇವರೇ, ಕೇವಲ ನಮ್ಮ ಭಾರತ ದೇಶದ ಮಾತ್ರ ಇಡೀ ವಿಶ್ವದ ಅವರ ಸೇವೆ ನೀನು ನಡೆಸಬೇಕೆಂದು ನಾವು ಪ್ರಾರ್ಥಿಸುವುದಾಗಿದೆ. ಅವರನ್ನು ಆಶೀರ್ವಾದ ಮಾಡು. ಅವರು ಪ್ರಯಾಣ ಮಾಡುವಾಗ ಹಾಗೂ ತಂದೆಯಾದ ದೇವರೇ, ಹೋಗುವಾಗ ಬರುವ ಎಲ್ಲ ಸಮಯದಲ್ಲಿ ಅವರು ಇತರರಿಗೆ ಆಶೀರ್ವಾದವನ್ನು ಸಹಾಯ ನಡೆಸಬೇಕೆಂದು ಯೇಸು ಕ್ರಿಸ್ತನ ಬೇಡಿ ಹೊಂದಿದ್ದೇವೆ. ಆಮೆನ್.